ಕಚ್ಚಿದ್ಬುಧ ಸ್ವಸ್ತ್ಯನಮೀವ ಆಸ್ತೆ ಶ್ವಫಲ್ಕಪುತ್ರೋ ಭಗವತ್ ಪ್ರಪನ್ನಃ ಯಃ ಕೃಷ್ಣ ಪಾದಾಂಕಿತ ಮಾರ್ಗ ಪಾಂಸುಷ್ವಚೇಷ್ಟತ ಪ್ರೇಮ ವಿಭಿನ್ನ ಧೈರ್ಯ. ಬುಧ, ಆ ಜ್ಞಾನಿಗಳಾದ ಅಕ್ರೂರರು ಚೆನ್ನಾಗಿದ್ದಾರ ಉದ್ಧವ. ಭಗವತ್ ಪ್ರಪನ್ನಃ, ದೇವರ ಕಾಲ್ಗಳಿಗೆ ಬಿದ್ದಂತಹ ಮಹಾನುಭಾವ. ಪ್ರಪನ್ನಃ ಅಂದರೆ ಬೀಳುವವನು, ಪ್ರಪತ್ತಿ ಅಂದರೆ ಶರಣಾಗತಿ, ದೇವರ ಕಾಲಿಗೆ ಬೀಳುವುದು. ಭಗವತ್ ಪ್ರಪನ್ನಃ, ಭಗವಂತನ ಕಾಲ್ಗಳ ಮೇಲೆ ಬಿದ್ದವರು, ಭಗವಂತನ ಕಾಲ್ಗಳನ್ನು ಗಟ್ಟಿಯಾಗಿ ಹಿಡಿದಂತಹ ಆ ಶ್ವಫಲ್ಕ ಪುತ್ರ, ಶ್ವಫಲ್ಕರ ಮಕ್ಕಳಾದಂತಹ ಶ್ವಾಫಲ್ಕಿ ಅಕ್ರೂರರು ಚೆನ್ನಾಗಿದ್ದಾರಾ. ಯಃ ಕೃಷ್ಣ ಪಾದಾಂಕಿತ ಮಾರ್ಗ ಪಾಂಸುಷು ಅಚೇಷ್ಟತ ಪ್ರೇಮ ವಿಭಿನ್ನ ಧೈರ್ಯ. ಒಬ್ಬೊಬ್ಬ ಭಾಗವತವರನ್ನು ಹೇಗೆ ಪರಿಚಯ ಮಾಡಿಸ್ತಾರೆ ನೋಡಿ ವಿದುರರು. ಕಂಸನಿಗೆ ನಾರದರು ಬಂದು ಹೇಳಿರ್ತಾರೆ, ಅಲ್ಲಿ ನಂದನ ಮನೆಯೊಳಗೆ ಕೃಷ್ಣ ಇದ್ದಾನೆ, ನಿನ್ನನ್ನು ಕೊಲ್ಲಲಿಕ್ಕಾಗಿ ಬಂದಿದ್ದಾನೆ ಅಂತ ಹೇಳಿ. ಹೀಗಾಗಿ ಆ ಕೃಷ್ಣನನ್ನು ಕರೆಸಿ ಕೊಲ್ಲೋಣ ಅಂತ ಆಲೋಚನೆ ಮಾಡ್ತಾನೆ ಕಂಸ. ಕರೆಸಬೇಕು ಹೇಗೆ? ನಂದಗೋಪ ಸಾಮ್ರಾಜ್ಯದ ಬಹಳ ದೊಡ್ಡ ವರ್ತಕ, ಅವನ ಜೊತೆಯಲ್ಲಿ ವ್ಯವಹಾರವನ್ನು ಸರಿಯಾಗಿ ಮಾಡಬೇಕು. ಹೀಗಾಗಿ ಕಂಸ ತನ್ನ ಮಂತ್ರಿಯಾದ ಅಕ್ರೂರರನ್ನು ಕರೆದು ಹೇಳ್ತಾನೆ, ನೀವು ಹೋಗಿ ಶ್ರೀಕೃಷ್ಣ ಬಲರಾಮರನ್ನು ಕರ್ಕೊಂಡು ಬನ್ನಿ ಅಂತ. ಅಕ್ರೂರರಿಗೆ ಆನಂದವಾಗಿ ಬಿಡುತ್ತದೆ. ಅವರಿಗೆ ಕೃಷ್ಣನನ್ನು ನೋಡಬೇಕೆಂಬ ಅಪಾರವಾದ ತವಕ, ಅತ್ಯಪಾರವಾದ ತವಕ. ಆದರೆ ಕಂಸನ ಭಯ ಎಲ್ಲಿಗೂ ಹೋಗೋ ಹಾಗಿಲ್ಲ. ಇವತ್ತು ಕಂಸನೇ ಕರೆದು ಹೇಳ್ತಾ ಇದ್ದಾನೆ, ಹೋಗಿ ಕೃಷ್ಣರಾಮರನ್ನು ಕರೆದುಕೊಂಡು ಬನ್ನಿ ಅಂತ. ಅಕ್ರೂರರ ಜೀವ ಚೈತನ್ಯ ಕುಣಿಯಲಿಕ್ಕಾರಂಭ ಆಗಿಬಿಡ್ತದೆ. ನಾನು ಕೃಷ್ಣನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಈ ಕಂಸ ಕೊಲ್ಲಲಿಕ್ಕೆ ಕರೆಸ್ತಾ ಇದ್ದಾನೆ, ಏನೋ ಪಿತೂರಿ ಮಾಡ್ತಾ ಇದ್ದಾನೆ, ಇದು ಯಾವುದರ ಬಗ್ಗೆ ಚಿಂತೆ ಅವರಿಗಿಲ್ಲ. ಆ ಭಗವಂತನನ್ನು ಈ ಕಂಸ ಏನು ಮಾಡಿಯಾನೋ ಅನ್ನುವ ನಿರ್ಣಯ ಅವರಿಗಿದೆ. ಅವತರಣ ಮಾಡಿ ಬಂದವನು ಸ್ವಾಮಿ, ಇಡೀ ಜಗತ್ತಿನ ನಾಥ ಶ್ರೀಕೃಷ್ಣನಾಗ ಅವತರಣ ಮಾಡಿ ಬಂದಿದ್ದಾನೆ, ನೋಡಬೇಕು ಅನ್ನುವ ತವಕದಿಂದ ಅಕ್ರೂರರು ರಥವೇರಿ ಹೊರಡುತ್ತಾರೆ. ಅವರು ಆ ಗೋಕುಲಕ್ಕೆ ಬರುವಂತಹ ಸಮಯಕ್ಕೆ ಸಾಯಂಕಾಲವಾಗಿರ್ತದೆ. ಎಲ್ಲ ಹಸು ಕರುಗಳ ಮಂದೆಯನ್ನು ಅಟ್ಟಿಕೊಂಡು ಶ್ರೀಕೃಷ್ಣ ವನದಿಂದ ಬಂದಿರ್ತಾನೆ. ಎಲ್ಲವನ್ನ ಆಯಾ ಗೋಶಾಲೆಗಳಲ್ಲಿ ಕಟ್ಟಲಿಕ್ಕೆ ಕೃಷ್ಣ ಹೋಗಿರ್ತಾನೆ. ಮುಂದೆಲ್ಲ ಗೋವುಗಳು ಹೋಗಿವೆ, ಅದರ ಹಿಂದೆ ಗೋಪಾಲಕರಿದ್ದಾರೆ. ಆ ಕ್ರೂರನ ಮೇಲೆ ಪರಮಾತ್ಮ ಪರಮಾನುಗ್ರಹ ಮಾಡಬೇಕು ಅಂತ ತಾನು ಅವರೆಲ್ಲರ ಹಿಂದೆ ನಡೆದು ಹೋಗಿದ್ದ ಆ ದಿವಸ ಅಕ್ರೂರರು ಆ ಪ್ರದೇಶಕ್ಕೆ ಬರ್ತಾರೆ. ರಥದಿಂದ ಕೆಳಗಿಳಿತಾರೆ. ಕೃಷ್ಣನ ಕಾಲಿನ ಚಿಹ್ನೆ ಭೂಮಿಯ ಮೇಲೆ ಕಾಣುತ್ತದೆ. ಆ ಶಂಖಚಕ್ರಾದಿ ಅಂಕಿತವಾದಂತಹ ಪರಮಾತ್ಮನ ಸುಕೋಮಲವಾದ ಪಾದಗಳ ಚಿಹ್ನೆ ಭೂಮಿಯ ಮೇಲೆ ಕಾಣುತ್ತದೆ. ಕಣ್ಣು ತುಂಬಿ ಬರ್ತದೆ ಅಕ್ರೂರರಿಗೆ. ದೇವರ ಪಾದದ ಸ್ಪರ್ಶವನ್ನು ಪಡೆದಂತಹ ಧೂಳಿ ಇದು ಅಂತ ಹೇಳಿ ಅದನ್ನು ಸ್ಪಷ್ಟವಾಗಿ ಕಾಣಬೇಕು ಅಂತ ಕಣ್ಣೊರೆಸಿಕೊಂಡು ಕೈಗಳಿಂದ ಮುಟ್ಟುತ್ತಾರೆ. ಮೈ ಪುಳಕಿತಗೊಳ್ಳುತ್ತದೆ ಅವರಿಗೆ. ಇನ್ನೂ ಗಟ್ಟಿಯಾಗಿ ಮುಟ್ಟುತ್ತಾರೆ. ಮತ್ತಷ್ಟು ಸಂತೋಷವಾಗ್ತದೆ. ಕೃಷ್ಣ ನಡೆದು ಹೋಗಿದ್ದಾನೆ. ಒಂದೊಂದೇ ಹೆಜ್ಜೆಯನ್ನು ಕಾಣ್ತಾರೆ. ಬಲಗಾಲನ್ನು ಕಾಣ್ತಾರೆ, ಎಡಗಾಲನ್ನು ಕಾಣ್ತಾರೆ, ಮತ್ತೆ ಬಲಗಾಲು, ಮತ್ತೆ ಎಡಗಾಲು. ಆ ಕೃಷ್ಣನ ಪಾದ ಚಿಹ್ನೆಗಳು ಕಾಣಿಸ್ತಾ ಇದೆ. ಆ ಭಗವಂತನ ಪಾದಗಳ ಸ್ಪರ್ಶ ಪಡೆದ ಧೂಳನ್ನು ಕೈಯಲ್ಲೆತ್ತಿಕೊಂಡು ತಮ್ಮ ತಲೆಯ ಮೇಲಿಟ್ಟುಕೊಳ್ತಾರೆ. ತೃಪ್ತಿಯಾಗುವುದಿಲ್ಲ, ಮುಖಕ್ಕೆಲ್ಲ ಹಚ್ಚಿಕೊಳ್ತಾರೆ. ತೃಪ್ತಿಯಾಗುವುದಿಲ್ಲ, ಮೈಗೆಲ್ಲ ಧೂಳನ್ನು ಹಚ್ಚಿಕೊಳ್ತಾರೆ. ತೃಪ್ತಿಯಾಗುವುದಿಲ್ಲ. ಯಃ ಕೃಷ್ಣ ಪಾದಾಂಕಿತ ಮಾರ್ಗ ಪಾಂಸುಷು ಅಚೇಷ್ಟತ. ಆ ಭಗವಂತನ ಪಾದ ಸ್ಪರ್ಶ ಪಡೆದ ಧೂಳಿನ ಮೇಲೆ ಹೊರಳಾಡಲಿಕ್ಕೆ ಆರಂಭ ಮಾಡುತ್ತಾರೆ. ಎಲ್ಲಿ ಶ್ರೀಕೃಷ್ಣನ ಪಾದ ಚಿಹ್ನೆ ಕಾಣಿಸಿತ್ತೋ ಅಲ್ಲಿಂದ ಶ್ರೀಕೃಷ್ಣನ ಆ ಪಾದ ಚಿಹ್ನೆಯ ಮೇಲೆ ಹೊರಳಾಡಿಕೊಳ್ತಾ ಬರ್ತಾರೆ. ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಬೇಕು, ಸೋಚೇಷ್ಟ ತಾತ್ರ ಜಗದೀಶಿತು ರಂಗ ಸಂಗಾತೆ ಲಬ್ಧೋಚ್ಚ ಏನ ನಿಖಿಲಾಘ ವಿದಾರಣೇಶು ಪಾಂಸು ಸ್ವಜೇಶ ಪುರುಹೂತ ಮುಖೋಚ್ಚ ವಿದ್ಯುದ್ಭ್ರಾಜತ್ ಕಿರೀಟ ಮಣಿಲೋಚನ ಗೋಚರೇಶು. ಮೊಟ್ಟ ಮೊದಲಿಗೆ ಭಗವಂತನ ಪಾದ ಸ್ಪರ್ಶ ಪಡೆದಂತಹ ಮಣ್ಣಿನ ಕಣಗಳನ್ನು ಕಂಡಾಗ ಅದನ್ನು ಕೈಗೆತ್ತಿಕೊಂಡು ಅಕ್ರೂರರು ಚಿಂತನೆ ಮಾಡ್ತಾರೆ. ಈ ಮಣ್ಣಿನ ಕಣಗಳನ್ನಲ್ಲವೇ ಬ್ರಹ್ಮದೇವರು ತಲೆಯ ಮೇಲಿಟ್ಟುಕೊಳ್ಳೋದು, ರುದ್ರದೇವರು ತಲೆಯ ಮೇಲಿಟ್ಟುಕೊಳ್ಳೋದು, ಆ ಇಂದ್ರಾದಿ ಸಮಸ್ತ ದೇವತಾ ಸಮುದಾಯ ತಮ್ಮ ಕಿರೀಟಗಳ ಮೇಲೆ ಧಾರಣೆ ಮಾಡುವಂತಹ ಪಾದ ಪಾಂಸು ಇದು ಅಂತ ಹೇಳಿ ತಲೆಯ ಮೇಲೆ ಧಾರಣ ಮಾಡಿ, ಮೈಗೆಲ್ಲ ಧಾರಣೆ ಮಾಡಿ ತೃಪ್ತಿಯಾಗದೆ ಆ ಭಗವಂತನ ಪಾದದಿಂದ ಚಿಹ್ನಿತವಾದ ಭೂಮಿಯ ಮೇಲೆ ಆ ಧೂಳಿನ ಮೇಲೆ
ಹೊರಳಾಡುತ್ತಾರೆ. ಉರುಳುತ್ತಾ ಶ್ರೀಕೃಷ್ಣನ ಮನೆಯವರೆಗೆ ಬರ್ತಾರೆ ಅಕ್ರೂರರು. ಇದನ್ನು ನೆನೆಸಿಕೊಂಡು ಪ್ರಶ್ನೆ ಮಾಡ್ತಾರೆ ನೋಡಿ ವಿದುರರು. ಯಃ ಕೃಷ್ಣ ಪಾದಾಂಕಿತ ಮಾರ್ಗ ಪಾಂಸುಷು ಅಚೇಷ್ಟತ ಪ್ರೇಮ ವಿಭಿನ್ನ ಧೈರ್ಯ. ಭಾಗವತ ಅಂದ್ರೇನೆ ಅದ್ಭುತ, ಅದು ನಿರೂಪಣೆ ಮಾಡುವ ಕ್ರಮನೇ ಅದ್ಭುತ. ಇಷ್ಟೆಲ್ಲ ಕಥೆಯನ್ನು ನಾವು ಕೇಳಿದೆವಲ್ಲ, ಇಲ್ಲೊಂದು ವಿಶೇಷವನ್ನು ಮತ್ತೆ ಶುಕಾಚಾರ್ಯರು ತಿಳಿಸ್ತಾರೆ. ಪ್ರೇಮ ವಿಭಿನ್ನ ಧೈರ್ಯ. ಅದರ ಅರ್ಥ ತೋರಿಸಬೇಕು, ರಸಾಸ್ವಾದ ಮಾಡಿಸಬೇಕು ಅಂದರೆ ನಮ್ಮ ಕಣ್ಣ ತೀರ್ಥಸ್ಥರಾದ ಗುರು ಸಾರ್ವಭೌಮರು ನಮ್ಮ ಶ್ರೀಮದ್ ವಿಜಯಧ್ವಜ ತೀರ್ಥ ಗುರುವರೇಣ್ಯರಿರಬೇಕು. ಅವರು ಹೇಳ್ತಾರೆ, ಪ್ರೇಮ್ಣ ಭಕ್ತ್ಯಾ ವಿಭಿನ್ನಂ ನಷ್ಟಂ ಧೈರ್ಯಂ ರಜೋವೇಷ್ಟನಹಂಕಾರ ರೂಪಂ ಯಸ್ಯ ಸ ತಥಾ ಪ್ರೇಮ ವಿಭಿನ್ನ ಧೈರ್ಯ. ಅಕ್ರೂರರು ಹೇಗೆ ಬಂದಿದ್ದಾರೆ? ರಾಜದೂತರಾಗಿ ಬಂದಿದ್ದಾರೆ. ಅವರು ಯಾದವರ ಮಂತ್ರಿಯವರು, ಕಂಸನಿಗೆ ಮಂತ್ರಿಯಾಗಿದ್ದವರು, ಮುಂದೆಯೂ ಸಹಿತ ಮಂತ್ರಿಯಾಗಿಯೇ ಮುಂದುವರಿತಾರೆ. ಆ ಯಾದವರ ಸಾಮ್ರಾಜ್ಯದ ಮಂತ್ರಿ ಈಗ ವಿಶೇಷವಾದಂತಹ ರಾಜದೂತ. ಸ್ವಯಂ ಕಂಸ ಆದೇಶ ಮಾಡಿ ಕಳಿಸಿದ್ದಾನೆ, ಕೃಷ್ಣರಾಮರನ್ನ ಬಿಲ್ಲಿನ ಹಬ್ಬಕ್ಕೆ ಕರೆದುಕೊಂಡು ಬನ್ನಿ ಅಂತ. ರಾಜದೂತರಾಗಿ ಬಂದಿದ್ದಾರೆ. ಈಗ ರಾಜದೂತರಂತೆ ವರ್ತಿಸಬೇಕಾಗಿತ್ತು, ಮಂತ್ರಿಯಾಗಿ ವರ್ತಿಸಬೇಕಾಗಿತ್ತು. ಆದರೆ ಪ್ರೇಮ ವಿಭಿನ್ನ ಧೈರ್ಯ. ಕೆಳಗೆ ನೆಲದ ಮೇಲೆ ಬಿದ್ದ ಧೂಳನ್ನು ತೆಗೆದು ಮೈಗೆ ಹಚ್ಚಿಕೊಳ್ಳಬೇಕು ಅಂದರೆ ಅಹಂಕಾರ ಅಡ್ಡ ಬರ್ತದೆ ನಮಗೆ. ನಮ್ಮ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಧೈರ್ಯಂ ರಜೋವೇಷ್ಟನ ಅಹಂಕಾರ ರೂಪಂ ಮನಃ. ನಾನು ಯಾಕೆ ಧೂಳು ಹಚ್ಕೋಬೇಕು ಅನ್ನುವ ಅಹಂಕಾರ ಅಡ್ಡ ಬರ್ತದೆ ನಮಗೆ. ಇವತ್ತಿನ ಜನರ ದುರವಸ್ಥೆಯನ್ನು ನಾವು ಕಾಣಬೇಕು. ಆಫೀಸಿಗೆ ಹೋಗಬೇಕಾದ್ರೆ, ಸ್ಕೂಲಿಗೆ ಹೋಗಬೇಕಾದ್ರೆ, ಕಾಲೇಜಿಗೆ ಹೋಗಬೇಕಾದ್ರೆ ನಾಚಿಕೆ ಆಗತ್ತೆ ಅನ್ನೋ ಕಾರಣಕ್ಕೆ ಗೋಪೀಚಂದನವನ್ನು, ಅಂಗಾರಕ್ಷತೆಯನ್ನು ಅಳಿಸಿಕೊಂಡು ಹೋಗುವ ಜನ ಗಮನಿಸಬೇಕು. ಮಹಾಮಂತ್ರಿಯಾಗಿ ರಾಜದೂತನಾಗಿ ಧೂಳನ್ನು ಹಚ್ಚಿಕೊಳ್ಳೋದ ಅಹಂಕಾರ ಅಡ್ಡ ಬರಲಿಲ್ಲೇನು ಅಕ್ರೂರರಿಗೆ? ಇಲ್ಲ, ನಿಜ, ರಾಜದೂತರಾಗಿ ಮಂತ್ರಿಯಾಗಿ ಅದನ್ನು ಅವರು ಮಾಡುವಂತಿರಲಿಲ್ಲ. ಆದರೆ ಅದನ್ನು ಮೀರಿದಂತಹ ಒಂದು ವಸ್ತುವಿತ್ತು, ಆ ಅಹಂಕಾರವನ್ನು ಮುರಿದಂತಹ ಒಂದು ವಸ್ತುವಿತ್ತು. ಏನದು? ಪ್ರೇಮ. ದೇವರಲ್ಲೇನು ಭಕ್ತಿ ಇದೆ, ಆ ಭಕ್ತಿ ಆ ಅಹಂಕಾರವನ್ನು ಒಡೆದು ಹಾಕಿಬಿಡ್ತು. ನಾನೇನು ಮಂತ್ರಿಯೋ, ನಾನೇನು ರಾಜದೂತನೋ, ಹೋದರೂ ಹೋಯಿತು ರಾಜದೂತನ ಪದವಿ, ಹೋದರೂ ಹೋಯಿತು ಮಂತ್ರಿಯ ಪದವಿ. ಸಿಗ್ತದೇನು ದೇವರ ಪಾದಪಾಂಸು? ಇವತ್ತು ನಾವೆಲ್ಲರೂ ಅಕ್ಷತೆಯನ್ನು ಹಚ್ಕೊಳ್ತೇವೆ. ಅಕ್ಷತೆ ಹಚ್ಚಬೇಕಾದ್ರೆ ಏನು ಅನುಸಂಧಾನ ಮಾಡ್ತೇವೆ? ದೇವರ ಪಾದಧೂಳಿಯ ಸಂಪರ್ಕ ಇದರೊಳಗಿದೆ, ಅದು ನಮ್ಮ ಹಣೆಯ ಮೇದಿರಬೇಕು ಅಂತ ಹೇಳಿ ದೇವರ ಪಾದಧೂಳಿಯ ಚಿಂತನೆಯನ್ನು ಅಕ್ಷತೆಯಲ್ಲಿ ಮಾಡಿ ನಾವು ಅಕ್ಷತೆಯನ್ನು ಹಚ್ಚಿಕೊಳ್ತೇವೆ. ನಮ್ಮ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ವಿಷ್ಣುಸ್ತುತಿಯಲ್ಲಿ ಈ ತತ್ವವನ್ನು ತಿಳಿಸಿ ಹೇಳ್ತಾರೆ. ಲಾಲಟ್ಯಾಂ ಲೇಖಿಕಾಯಾಂ ಅಜನಿ ಪವನಯೋಃ ಅಕ್ಷತಾನ್ ನಿಕ್ಷಿಪಂತಹ ಪಾಂಸವಃ. ವಸ್ತುಸ್ಥಿತಿಯಲ್ಲಿ ಅಕ್ಷತೆ ಮಾಡುವಂತಹ ಕ್ರಮ ಏನು ಗೊತ್ತೇನು? ಏನು ಶ್ರೀಗಂಧದ ಮರವಿದೆ, ಅದರಲ್ಲಿಯೂ ರಕ್ತಚಂದನ ಮರವಿದೆ, ಅದರ ತೊಗಟೆ, ಅದರಲ್ಲಿಯೂ ಬೇರಿನ ಸಮೀಪದಲ್ಲಿರುವ ಏನು ಆರಂಭದ ಕಾಂಡದ ಪ್ರದೇಶವಿರ್ತದೆ, ಅಲ್ಲಿರ್ತಕ್ಕಂತಹ ತೊಗಟೆಯನ್ನು ತಂದು ತೇದು ನಾವು ಅಕ್ಷತೆಯನ್ನು ಹಚ್ಚಿಕೊಳ್ಬೇಕು. ದೇವರ ಪಾದಧೂಳಿಯ ಸಂಪರ್ಕವನ್ನು ಅದರಲ್ಲಿ ಚಿಂತನೆ ಮಾಡಬೇಕು. ಪೂಜಾ ನಿರ್ಣಯದ ಸಂದರ್ಭದಲ್ಲಿ ನಾನಾ ಅನುಸಂಧಾನಾದಿಗಳನ್ನು ತಿಳಿಸಿ ಹೇಳ್ತೇನೆ. ಇದು ಪ್ರಾಚೀನವಾದಂತಹ ಪದ್ಧತಿ. ಮತ್ತೊಂದು ಪದ್ಧತಿ ಏನು? ಅರಿಶಿಣದ ಕೊಂಬನ್ನು ತೆಗೆಯಬೇಕು, ಅದಕ್ಕೆ ಬಾಳೆಯ ಹೂವೇನಿರ್ತದೆ ಅದರ ಕರಕನ್ನು ಹಾಕಿ ನಾವು ಅಕ್ಷತೆಯನ್ನು ಮಾಡಿಕೊಂಡು ಆ ಅಕ್ಷತೆಯಲ್ಲಿಯೂ ಭಗವಂತನ ಪಾದಧೂಳಿಯ ಸನ್ನಿಧಾನದ ಚಿಂತನೆ ಮಾಡಿ ನಾವು ಅಕ್ಷತೆಯನ್ನು ಹಚ್ಚಿಕೊಳ್ಳಬೇಕು. ಇದಕ್ಕೇನು ಆಧಾರ? ಬ್ರಹ್ಮವಾಯುಗಳು ಈ ರೀತಿಯಾಗಿ ಮಾಡ್ತಾರೆ. ಲಾಲಟ್ಯಾಂ ಲೇಖಿಕಾಯಾಂ ಅಜನಿ ಪವನಯೋ ಅಕ್ಷತಾನ್ ನಿಕ್ಷಿಪಂತಹ. ದೇವರ ಪಾದಧೂಳಿ ನೇರವಾಗಿ ಆ ಬ್ರಹ್ಮವಾಯುಗಳಿಗೆ ದೊರೀತದೆ. ಮಹಾನುಭಾವರವರು ಆ ಬ್ರಹ್ಮವಾಯುಗಳು ಭಗವಂತನ ಪಾದಧೂಳಿಯನ್ನೇ ತಮ್ಮ ತಲೆಯಲ್ಲಿ ಧರಿಸ್ತಾರೆ. ಆ ಬ್ರಹ್ಮವಾಯುಗಳ ಸಂಪ್ರದಾಯವನ್ನನುಸರಿಸುವ ನಾವು ಧರಿಸುವ ಅಕ್ಷತೆಯೊಳಗೆ ಭಗವಂತನ ಪಾದಧೂಳಿಯ ಚಿಂತನವನ್ನು ಮಾಡಿ ಅಕ್ಷತೆಯನ್ನು ಧರಿಸಬೇಕು. ಆದರೆ ಇವತ್ತಿನ ಕಲಿಯುಗದ ದೌರ್ಭಾಗ್ಯ ಎಲ್ಲಿವರೆಗೆ ಬಂದಿದೆ ಅಂದರೆ, ಅಕ್ಷತೆ ಹಚ್ಚಿಕೊಂಡು ಅಂಗಾರ ಹಚ್ಚಿಕೊಂಡು ಹೇಗ್ರಿ ನಾವಲ್ಲಿಗೆ ಹೋಗೋದು ಅಂತ ಅಳಿಸಿ ಹೋಗ್ತಾರೆ. ಅದಕ್ಕಿಂತ ಘೋರ ಅಂದರೆ ಅಕ್ಷತೆ ಏನು ಪ್ರಮಾಣವಿದೆ? ಏನಿವರು ಉಸಿರಾಡೋದರಿಂದ ಆರಂಭ ಮಾಡಿಕೊಂಡು ಪ್ರಾಣತ್ಯಾಗ ಮಾಡುವವರೆಗೆ ಎಲ್ಲವನ್ನೂ ಶಾಸ್ತ್ರದ ಪ್ರಮಾಣಗಳನ್ನು ಪಡೆದೇ ಮಾಡುವವರ ಹಾಗೆ ಇವರು ಕಂಡ ಹಾಗೆ ಟೇಬಲ್ ಮೇಲೆ ಕೂತು ತಿಂತಾರೆ. ಎಂಜಲ್ ಇರೋದಿಲ್ಲ, ಮುಸರೆ ಇರೋದಿಲ್ಲ, ತಿನ್ನಬಾರದನ್ನು ತಿಂತಾರೆ, ಕುಡಿಬಾರದನ್ನು ಕುಡಿತಾರೆ, ಎಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಯಾವುದಕ್ಕೂ ಶಾಸ್ತ್ರ ಬೇಡ. ಅಕ್ಷತೆ ಹಚ್ಕೊಳ್ಳಿ ಅಂದರೆ ಏನು ಪ್ರಮಾಣ? ಅದಕ್ಕೆ ಎಲ್ಲಿದೆ ಪ್ರಮಾಣ?
ಅತ್ಯಂತ ಸ್ಪಷ್ಟವಾದ ಪ್ರಮಾಣಗಳನ್ನು ನೀಡಿದರೂ ಒಪ್ಪೋದಿಲ್ಲ. ಸಾಕ್ಷಾತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ವಿಷ್ಣು ಸ್ತುತಿಯಲ್ಲಿ ಹೇಳಿದ್ದಾರೆ, ಭಗವಂತನ ಪಾದ ಧೂಳಿಗಳನ್ನು ತಮ್ಮ ಹಣೆಯಲ್ಲಿ ಅಕ್ಷತೆಯ ಹಾಗೆ ಬ್ರಹ್ಮವಾಯುಗಳು ಧರಿಸ್ತಾರೆ. ವಿಷ್ಣು ಸ್ತುತಿಯ ಮೊಟ್ಟ ಮೊದಲ ಶ್ಲೋಕದೊಳಗೆ ಆ ವಿಷಯವನ್ನು ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ತಿಳಿಸಿದ್ದಾರೆ. ರಾಘವೇಂದ್ರ ವಿಜಯ ರಾಘವೇಂದ್ರ ಸ್ವಾಮಿಗಳವರ ಕುರಿತು ತಿಳಿಸಬೇಕಾದ್ರೆ ಹೇಳ್ತದೆ, ಸಂಧಾರಿಯಾಲಂ ಭೋಕ್ತೃಚಿಹ್ನಂ ಅಂತ ರಾಘವೇಂದ್ರ ವಿಜಯ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಕ್ಷತೆಯನ್ನು ಧರಿಸ್ತಾ ಇದ್ರು ಅಂತ ತಿಳಿಸ್ತದೆ. ಆ ರಾಘವೇಂದ್ರ ಸ್ವಾಮಿಗಳವರ ಮನೆಯಲ್ಲಿ, ವೆಂಕಟನಾಥಾಚಾರ್ಯರ ಮನೆಯಲ್ಲಿ ಅಪಾರ ಬಡತನ, ಅನ್ನ ಇರ್ತಾ ಇರಲಿಲ್ಲ ಊಟ ಮಾಡಲಿಕ್ಕೆ. ಹೀಗಾಗಿ ತಿನ್ನಲಿಕ್ಕೆ ಅನ್ನ ಇಲ್ಲ ಅಂತ ಹೇಳಿ ಅವರು ಅಕ್ಷತೆ ಹಚ್ಕೊಳ್ಳದೆ ಕೂತ್ಕೋತಾ ಇರಲಿಲ್ಲ, ಅಕ್ಷತೆ ಹಚ್ಕೋತಾ ಇದ್ರು. ಯಾಕೆ ಅಂದರೆ ಯಾರೋ ಇನ್ನೊಬ್ಬರು ಬಂದು ಯಾಕಾಚಾರ್ಯ ಊಟವಾಗಿಲ್ವಾ ಅಂತ ಹೇಳಿ ದುಃಖ ಪಡಬಾರ್ದು. ಇದ್ದವರೆಲ್ಲ ಬಡವರು ಆ ಸಂದರ್ಭದೊಳಗೆ, ಇವರಿಗೆ ಸಹಾಯ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿಯೂ ಮತ್ತೊಬ್ಬ ಬ್ರಾಹ್ಮಣ ದುಃಖವನ್ನು ಪಡಬಾರದು, ನನ್ನ ಹಸಿವು ಮತ್ತೊಬ್ಬರಿಗೆ ಗೊತ್ತಾಗಬಾರದು ಅಂತ ವೆಂಕಟನಾಥಾಚಾರ್ಯರು ಚೆನ್ನಾಗಿ ಅಕ್ಷತೆಯನ್ನು ಹಚ್ಕೋತಾ ಇದ್ರಂತೆ. ಸಂಧಾರ್ಯ ಅಲಂ, ಅಲಂ ಅನ್ನೋ ಶಬ್ದ ಬಳಸ್ತಾರೆ, ಸಂ ಅನ್ನುವ ಉಪಸರ್ಗವನ್ನು ಬಳಸ್ತಾರೆ. ಚೆನ್ನಾಗಿ ಸ್ಪಷ್ಟವಾಗಿ ಕಾಣುವ ಹಾಗೆ ಅಂಗಾರ ಅಕ್ಷತೆಗಳನ್ನು ಧರಿಸಿ ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಕೂತ್ಕೊಳ್ತಾ ಇದ್ರು. ಗೀರು ಗಂಧ ಅಕ್ಷತೆಯ ಧರಿಸಿದಂತೆ ನೀನು ಮೆರೆಸಿದಂತೆ ಅಂತ ಹೇಳಿ ಕನಕದಾಸಾರ್ಯರು ಗಂಧ ಅಕ್ಷತೆ, ಗೀರು ಅಂದರೆ ಅಂಗಾರವನ್ನೇನು ನಾವು ಗೀರಾಗಿ ಹಚ್ಚಿಕೊಳ್ತೇವಲ್ಲ ಅದನ್ನೂ ಕೂಡ ಉಲ್ಲೇಖವನ್ನು ಮಾಡ್ತಾರೆ. ನಮ್ಮ ಎಲ್ಲ ಸಕಲ ಮಾಧ್ವ ಪರಂಪರೆಯ ಯತಿಗಳು, ದಾಸವರೇಣ್ಯರು ನಮ್ಮ ಮನೆಗಳಲ್ಲಿ ನಮ್ಮ ತಂದೆ, ನಮ್ಮ ತಾತ ಇವರೆಲ್ಲರೂ ಅಂಗಾರ ಅಕ್ಷತೆ ಹಚ್ಚಿಕೊಂಡು ಬರ್ತಾ ಇರತಕ್ಕಂತಹ ಪದ್ಧತಿ ಇದೆ. ಪ್ರಶ್ನೆ ಮಾಡ್ತಾರೆ, ಅಕ್ಷತೆಗೆ ಪ್ರಮಾಣವಿದೆಯೇನು? ಅದಿಲ್ಲ, ನಾವು ಹಚ್ಚೋದಿಲ್ಲ ಅಂತ ಹೇಳಿ ಬುದ್ಧಿಹೀನರ ಹಾಗೆ ಅವರು ಬರಿಯ ಹಣೆಯಲ್ಲಿ ಓಡಾಡ್ತಿರ್ತಾರೆ. ಶ್ಮಶಾನ ಸದೃಶಂ ಮುಖಂ ಅಂತ ಹೇಳಿ ಶಾಸ್ತ್ರ ಬೈತದೆ. ನೋಡಿ, ಅಕ್ರೂರರಂತಹ ಭಾಗವತೋತ್ತಮರು ಹೇಗೆ ಬದುಕ್ತಾ ಇದ್ರು, ಕಲಿಯುಗದ ದುರವಸ್ಥೆ ಎಲ್ಲಿಗೆ ಬರ್ತಾ ಇದೆ ಅಂತ. ಅಂಗಾರಾಕ್ಷತೆಯನ್ನು ಹಚ್ಚಬೇಕಾದ ಜನರು ಹೊರಗೆ ಹೋಗಬೇಕಾದ್ರೆ ನಾಚಿಕೆ ಅಂತ ಹೇಳಿ ತೆಗೆದು ಹೋಗ್ತಾರೆ. ಇನ್ನು ಅಂಗಾರಾಕ್ಷತೆ ಏನು ಪ್ರಮಾಣ ಕೊಟ್ಟರೂ ಒಪ್ಪೋದಿಲ್ಲ. ಅವರು ಪ್ರಚ್ಛನ್ನ ಮಾಯಿಗಳವರು, ಸುಮ್ಮನೆ ಹೆಸರಿಗೆ ಮಾತ್ವರಟ್ಟೆ. ಒಳಗಡೆಗೆ ಕುಳಿತಂತಹ ಜೀವ ಮಾಯಾವಾದಿ ಜೀವವೇ. ಯಾಕೆಂದರೆ ಯಾವ ಪ್ರಮಾಣ ಕೊಟ್ಟರೂ ಒಪ್ಪೋದಿಲ್ಲ. ಕಣ್ಣಿಗೆ ಕಾಣ್ತಾ ಇದೆ ಜಗತ್ತು ಸತ್ಯ ಅಂತ ಹೇಳಿ ಅನುಭವಕ್ಕೆ ಬರ್ತಾ ಇದೆ. ನೀರು ಕುಡಿತಾ ಇದ್ದೀವಿ, ನೀರು ಕುಡಿದದ್ದು ಸತ್ಯ ಅಂತ ಹೇಳಿ ಅನುಭವಕ್ಕೆ ಬರ್ತಾ ಇದೆ. ನೀರು ಸುಳ್ಳು ಅಂತಾರೆ, ಸುಖ ಸುಳ್ಳು ಅಂತಾರೆ, ದುಃಖ ಸುಳ್ಳು ಅಂತಾರೆ. ಒಬ್ಬ ಸಾಮಾನ್ಯ ಮಾಧ್ವನ ಮನೆಯಿಂದ ಆರಂಭ ಮಾಡಿಕೊಂಡು ಎಲ್ಲ ಮಠಗಳಲ್ಲಿ ಎಲ್ಲ ಸನ್ಯಾಸಿಗಳು, ಎಲ್ಲ ದಾಸವರೇಣ್ಯರು, ಎಲ್ಲ ಯತಿವರೇಣ್ಯರು ಅಂಗಾರಾಕ್ಷತೆಯನ್ನು ಧರಿಸಿದ್ದಾರೆ. ಕನಕದಾಸಾರ್ಯರ ಮಾತವರಿಗೆ ಪ್ರಮಾಣ, ರಾಘವೇಂದ್ರ ವಿಜಯ ಅವರಿಗೆ ಪ್ರಮಾಣ, ಸಾಕ್ಷಾತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದರು ಅಪ್ರಮಾಣ. ಲಾಲಟ್ಯಾಂ ಲೇಖಿಕಾಯಾಂ ಅಜನಿ ಪವನಯೋಹೋ ಅಕ್ಷತಾನ್ ನಿಕ್ಷಿಪಂತಹ, ಅದು ಹೇಳಿದರು ಅಪ್ರಮಾಣ. ಇಲ್ಲ, ನಮಗೆ ಶ್ರೀಮದಾಚಾರ್ಯರ ಪ್ರಮಾಣ ಕೊಡ್ರಿ. ಏನು ಶ್ರೀಮದಾಚಾರ್ಯರು ಪ್ರತಿಯೊಂದು ವಿಷಯದ ಬಗ್ಗೆ ವಿಶದವಾಗಿ ಇವತ್ತಿನ ಎನ್ಸೈಕ್ಲೋಪೀಡಿಯಾಗಳು ಬರೀತಾರಲ್ಲ, ಆ ತರಹದ ಗ್ರಂಥ ಬರೀಲಿಕ್ಕೆ ಬಂದು ಹೋಗಿದ್ದಾರೇನು? ಯಾವ ತತ್ವವನ್ನು ನಿರ್ಣಯ ಮಾಡಿಕೊಳ್ಳಲಿಕ್ಕೆ ಟೀಕಾಕೃತ್ಪಾದರಂತಹ ಜ್ಞಾನಿಗಳಿಗೂ ಸಾಧ್ಯವಿಲ್ಲ, ರುದ್ರಾದಿ ದೇವತೆಗಳಿಗೂ ಸಾಧ್ಯವಿಲ್ಲ. ಅಂಥ ತತ್ವವನ್ನು ನಿರ್ಣಯ ಮಾಡಲಿಕ್ಕಾಗಿ ಬಂದ ನಿರ್ಣಯಾಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರೇನು ಸಂಪ್ರದಾಯಗಳನ್ನು ಆರಂಭ ಮಾಡಿದರು, ಏನೆಲ್ಲ ತತ್ವಗಳನ್ನು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡಿದರು, ಆ ಶಿಷ್ಯ ಪರಂಪರೆಯಲ್ಲಿ ಬಂದದ್ದು ನಮಗೆ ಅತ್ಯಂತ ಮಾನ್ಯವಾದದ್ದು. ದಾಸ ಸಾಹಿತ್ಯ ಅಪ್ರಮಾಣ ಅನ್ನೋದು, ಇವರು ಬರ್ಕೊಂಡಂತಹ ವಿಷಯಗಳು ಬೇಕಾದಷ್ಟು ಪ್ರಮಾಣ ಅಂತ ಇವರು ಹೇಳ್ತಾ ಇರ್ತಾರೆ ಕಥೆಗಳು, ಅವೆಲ್ಲ ಪ್ರಮಾಣ ಪಾಪ. ಆದರೆ ರಾಘವೇಂದ್ರ ವಿಜಯ ಇವರಿಗೆ ಅಪ್ರಮಾಣವಾಗಿ ಬಿಡುತ್ತದೆ. ತ್ರಿವಿಕ್ರಮ ಪಂಡಿತಾಚಾರ್ಯರ ಮಾತಿಗೆ ಬೆಲೆ ಇರೋದಿಲ್ಲ. ನಾವು ಅಕ್ರೂರರ ಈ ಚರಿತ್ರೆಯನ್ನು ಕೇಳ್ತಾ ಎಚ್ಚರಕ್ಕೆ ಬರಬೇಕು. ನಾವು ಭಾಗವತರೋ ಅಥವಾ ಕಲಿಯಿಂದ ವಿಭೂತರೋ ಅಂತ ಹೇಳಿ. ಯಃ ಕೃಷ್ಣ ಪಾದಾಂಕಿತ ಮಾರ್ಗ ಪಾಂಸುಷು ಅಚೇಷ್ಟತ ಪ್ರೇಮ ವಿಭಿನ್ನ ಧೈರ್ಯ. ನಾನು ಮಹಾಮಂತ್ರಿ, ರಾಜದೂತ, ಯಾವ ಅಹಂಕಾರವನ್ನು ತೋರಗೊಡದೆ ರಥದಿಂದ ಕೆಳಗಿಳಿದರು, ಕೃಷ್ಣನ ಪಾದವನ್ನು ನೋಡಿದರು. ಆ ಶಂಖ ಚಕ್ರಾಂಕಿತವಾದ ಭಗವಂತನ ಪಾದ ಚಿಹ್ನೆ ಅವರಿಗೆ ಕಾಣಿಸ್ತು. ಮೊದಲಿಗೆ ಅದನ್ನು ಸ್ಪರ್ಶ ಮಾಡಿದರು, ಧೂಳನ್ನು ಕೈಗೆತ್ತಿಕೊಂಡರು, ಕಣ್ಣಿಗೊತ್ತಿಕೊಂಡರು, ತಲೆಯ ಮೇಲಿಟ್ಟುಕೊಂಡರು, ಮೈಗೆಲ್ಲ ಹಚ್ಚಿಕೊಂಡರು. ತೃಪ್ತಿಯಾಗದೆ ಅದರ ಮೇಲೆ ಹೊರಳಾಡಿ ಬಿಟ್ಟರು. ಭಾಗವತರಾಗಬೇಕು ನಾವು. ಧರ್ಮೋ ರಕ್ಷತಿ ರಕ್ಷಿತಃ. ದೇವರ ಪಾದಧೂಳಿಯನ್ನು ಧರಿಸುವುದು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ನಮ್ಮ ಪಾಪಗಳ ಪರಿಹಾರ ಮಾಡುತ್ತದೆ. ಶ್ರೀಮದಾಚಾರ್ಯರು ಹೇಳಬೇಕು, ನಿಖಿಲಾಘ ವಿದಾರಣೇಶು, ಸಕಲ ಪಾಪಗಳನ್ನು ಇದು ಪರಿಹಾರ ಮಾಡ್ತದೆ. ಇದು ಧರ್ಮ, ಮಹತ್ತರವಾದ ಭಾಗವತ ಧರ್ಮ. ನಾನಿದನ್ನು ಆಚರಣೆ ಮಾಡ್ತೇನೆ ಅಂತ ಅಂಗಾರಕ್ಷತೆಯನ್ನು ಹಚ್ಚಿಕೊಂಡು ಗೋಪೀಚಂದನ ಮುದ್ರೆಗಳಿಂದ ಶೋಭಿತವಾದ ಮುಖದಿಂದ ನಾವೆಲ್ಲಿ ಹೋದರೂ ಹೋಗಬೇಕು. ಆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ನಮ್ಮ ಧರ್ಮವನ್ನು ನಾವೇ ಬಿಟ್ಟರೆ ಮುಖ ಅದು ಶ್ಮಶಾನ ಸದೃಶಂ ಮುಖಂ ಅಂತ ಶಾಸ್ತ್ರ ಬೈತದೆ. ಕುಂಕುಮ ಹಚ್ಚಿಕೊಳ್ಳದ ಕನ್ಯೆಯರ, ಮುತ್ತೈದೆಯರ ಮುಖ, ಗೋಪೀಚಂದನ ಅಂಗಾರ ಅಕ್ಷತೆ ಇಲ್ಲದೇ ಇರತಕ್ಕಂತಹ ಗಂಡಸಿನ ಮುಖ ಅದು ಶ್ಮಶಾನದಂತೆ. ಎಲ್ಲರೂ ಧರಿಸಬೇಕು. ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಶೂದ್ರನಾಗಲಿ, ಚಂಡಾಲನಾಗಲಿ, ಅವನಿಗೆ ಗೋಪೀಚಂದನವನ್ನು ಧರಿಸುವಂತಹ ಅರ್ಹತೆ ಇದೆ. ಧರಿಸಬೇಕು. ಅಂಗಾರಕ್ಷತೆಯನ್ನು ಧರಿಸುವಂತಹ ಅರ್ಹತೆ ಇದೆ. ಧರಿಸತಕ್ಕದ್ದು ವೈಷ್ಣವ ಚಿಹ್ನೆ ನಮ್ಮ ದೇಹದಲ್ಲಿ ನಾವು ಧಾರಣೆ ಮಾಡಬೇಕು.
ಆ ಅಂಗಾರವನ್ನು ಹಚ್ಚಬೇಕಾದ್ರೆ, ಆ ಅಕ್ಷತೆಯನ್ನು ಹಚ್ಕೋಬೇಕಾದ್ರೆ ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಸ್ವಾಮಿ, ಅಕ್ರೂರರಿಗೆ ಅನುಗ್ರಹಿಸಿದೆಯೋ ನಿನ್ನ ಪಾದ ಪಂಸುವಿನಲ್ಲಿ ಹೊರಳಾಡುವ ಸೌಭಾಗ್ಯವನ್ನು ಒಮ್ಮೆಯಾದರೂ ಕರುಣಿಸು ಸ್ವಾಮಿ. ನಮಗೆ ನಿನ್ನ ಪಾದಧೂಳಿಯನ್ನು ಕರುಣಿಸು, ನಿನ್ನವರ ಪಾದಧೂಳಿಯನ್ನು ಕರುಣಿಸು. ಆ ಪಾದಧೂಳಿಯಿಂದ ನಮ್ಮನ್ನು ನಾವು ಅಭಿಷೇಕ ಮಾಡಿಕೊಳ್ಳುವ ಹಾಗೆ, ಆ ಪಾದಧೂಳಿಯಲ್ಲಿ ಹೊರಳಾಡುವ ಸೌಭಾಗ್ಯ ನಮಗೆ ದೊರೆಯುವ ಹಾಗೆ, ಆ ಪಾದಧೂಳಿ ಕಂಡಾಗ ಅಹಂಕಾರ ಮನದಲ್ಲಿ ಮೂಡದ ಹಾಗೆ ಭಗವಂತ ಅನುಗ್ರಹಿಸುವಂಥ ಪ್ರಾರ್ಥನೆ ಮಾಡಿ ನಾವು ಹಣೆಯಲ್ಲಿ ಅಕ್ಷತೆಯನ್ನು ಹಚ್ಚಿಕೊಳ್ಳಬೇಕು. ಒಲಿತಾನೆ ಸ್ವಾಮಿ.